ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಇವತ್ತು ಈವ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಜೋರಾಗಿ ಮಳೆ ಬರ್ತಾಯಿದೆ. ಈ ವೆದರ್ಗೆ ಒಂದು ಒಳ್ಳೆ ಸಾಂಬಾರು ಮಾಡಬೇಕು ಖಾರವಾಗಿ ಅನ್ನೋದು ನನ್ನ ಆಸೆ. ಸೊ ಬಸ್ಸಾರು ಮಾಡೋಣ, ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಬಸ್ಸಾರು ಮಾಡೋ ಪ್ರಿಪ್ರೇಷನ್ಗೆ ಬಂದಿದ್ದೀನಿ. ಇವಾಗ ಬೇಳೆನೂ ಹೆಸರು ಕಾಳು ಎಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಜವಳಿಕಾಯಿ ಬಸ್ಸಾರು ಮಾಡೋಣ ಅಂತ, ಅದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೇ ಜೀರಿಗೆ, 4 ಕಾಳು ಮೆಣಸು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ನೆಕ್ಸ್ಟು ಬಂದು ನಾನು ಕಾಳು ಎಲ್ಲ ಬೇಯಕ್ಕೆ ಇಟ್ಕೊಂಡಿರೋದೆಲ್ಲ ನೋಡ್ತಾ ಇದ್ದೀನಿ. ನೆಕ್ಸ್ಟು ಜವಳಿಕಾಯಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಬೇಯ್ಕೋಬೇಕು. ಸ್ವಲ್ಪ ಬೇಳೆನೂ ಹೆಸರು ಕಾಳನ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಜವಳಿಕಾಯಿ ಹಾಕಿದ್ರೆ ಕಹಿ ಆಗುತ್ತೆ ಅಂತ. ಅದು ಜವಳಿಕಾಯಿ ಇದೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಇಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ. ಅದು ಫ್ರೈ ಮಾಡಿರೋದು ಹಾಕ್ಕೋಬೇಕು. ಸೊ ಇವಾಗ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ತುಂಬ ಜಾಸ್ತಿ ಬೇಡ ಫ್ರೆಂಡ್ಸ್, ಅದು ಪಲ್ಯಕ್ಕೆ ಜಾಸ್ತಿ ಹಾಕ್ಕೊಂಡ್ರೆ ಹಿಡಿಯುತ್ತೆ. ಖಾರಕ್ಕೆ ಸ್ವಲ್ಪ ಸಾಕು. ಸ್ವಲ್ಪ ಹುಣಸೆಹಣ್ಣು, 1 ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡದು. ಇದು ನೆಕ್ಸ್ಟು ಬಂದು ಇಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋದು ಮತ್ತು ಬೇಯಿಸಿರೋ ಕಾಳು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಅದು ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಇದು ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಳ್ತೀನಿ. ಅದು ಫ್ರೈ ಆಗಬೇಕು. ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಫ್ರೈ ಆಗಬೇಕು ಚೆನ್ನಾಗೆ. ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಬೇಗ. ಸೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ನಾನು ಖಾರ ರುಬ್ಕೊಂಡಿರ್ತೀನಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಕಾಳು ಹಾಕಿದಾಗ ಚೆನ್ನಾಗಿ ಅದು ಅನಿಸುತ್ತೆ. ಸೊಪ್ಪಿಂದ ಮಾಡೋ ಬಸ್ಸಾರಿಗೆ ಅದನ್ನು ಹಾಕೋಲ್ಲ ಫ್ರೆಂಡ್ಸ್. ಈ ಥರದಕ್ಕೆಲ್ಲ ಹಾಕಿದ್ರೆ, ಕಾಳಿಂದ ಮಾಡೋದು, ಈ ಥರ ಜವಳಿಕಾಯಿ, ಬೀನ್ಸ್ ಇದಕ್ಕೆಲ್ಲ ಆ ಥರ ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಪಲ್ಯ ಟೇಸ್ಟ್ ಸಿಗುತ್ತೆ. ಸೊ ನಾನು ಅದಕ್ಕೆ ಹಾಕ್ಕೊಳ್ತೀನಿ. ನೆಕ್ಸ್ಟು ಬೇಯಿಸಿಟ್ಕೊಂಡ್ರು ಜವಳಿಕಾಯಿನೂ ಕಾಳೆಲ್ಲ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದಕ್ಕೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಕ್ಕೊಂಡು. ಅದು ಸ್ವಲ್ಪ ತಿರುಗಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ನೆಕ್ಸ್ಟ್ ಅದ್ರ ಜೊತೆಲೇ ನಾವು ಕಾಯಿ ತುರಿನ ಆ್ಯಡ್ ಮಾಡ್ಕೊಂಬರ್ಬೇಕು. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಕಾಯಿ ತುರಿ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್, ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್, ಜಾಸ್ತಿ ಬೇಡ. ನಾನು ಅದು ಏನು ಕಾಳು ಬೇಯಿಸ್ಕೊಂಡಿದ್ದೆ ಅದೇ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಸೊ ಅದು ಸುತ್ತ ಹಂಗೆ ಕಪ್ಪು ಬಂದಿದೆ ಅಷ್ಟೇ. ಪಾತ್ರೆ ಚೆನ್ನಾಗೇ ಇದೆ. ಸೊ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಜಾಸ್ತಿ ಏನು ಬೇಡ. ಕರಿಬೇವು, ಆನಿಯನ್ ಎಲ್ಲ ಏನೂ ಬೇಡ ಫ್ರೆಂಡ್. ಅದಕ್ಕೇನು ಜಾಸ್ತಿ ಒಗ್ಗರಣೆ ಕೊಡಬೇಕಂತಿಲ್ಲ. ಊರುಗಳ ಕಡೆ ಎಲ್ಲ ಆದರೆ ನಮ್ಮ ಅತ್ತೆ ಅವರೆಲ್ಲ ಹಾಗೇ ಮಾಡಿಬಿಡ್ತಾಯಿದ್ರು, ಒಗ್ಗರಣೆ ಸಾಂಬಾರಿಗೆ ಹಾಕ್ತಾ ಇರಲಿಲ್ಲ. ನಾವು ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ. ಏನಾದರೂ ಖಾರ ಥರ ಇದ್ದರೆ ಸಾಂಬಾರು ಸ್ವಲ್ಪ ಇದಾಗಲಿ ಮಕ್ಕಳಿಗೆ ಅಂತ ಅದನ್ನು ಹಾಕ್ತೀನಿ ಅಷ್ಟೇ. ಸೊ ನೆಕ್ಸ್ಟು ಇದಕ್ಕೆ ನಾನು ಕಾಳು ಬೇಯಿಸಿ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ, ಆ ನೀರನ್ನ ಫಸ್ಟ್ ಹಾಕ್ಕೊಂಡ್ಬಿಡ್ತೀನಿ. ಅದು ಒಗ್ಗರಣೆಗೆ ಖಾರ ಹಾಕಿದ್ರೆ ಸ್ವಲ್ಪ ಇದಾಗಿಬಿಡುತ್ತೆ ಅಲ್ವ, ಸೀದೋಗಿರೋ ಥರ. ಅದಕ್ಕೆ ಫಸ್ಟ್ ನೀರು ಹಾಕ್ಕೊಳ್ತೀನಿ. ನೆಕ್ಸ್ಟು ರುಬ್ಬಿರೋ ಮಸಾಲೆ ಇತ್ತಲ್ವ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಪ್ಪನ್ನ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ಕೊಳ್ಳೋದು. ಉಪ್ಪು ಅದರಲ್ಲಿ ಬೇಯಿಸಿರೋದ್ರಲ್ಲಿ ಹಾಕಿರ್ತೀವಲ್ಲ, ಅದರಲ್ಲೇ ಸರಿ ಇದೆ ಅಂತ ಆದರೆ ಸಾಕು. ಇಲ್ಲ ಅಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಅಲ್ಲಿಗೆ ಸಾಕಾಗುತ್ತೆ ಫ್ರೆಂಡ್. ಓಕೆ ಫ್ರೆಂಡ್ಸ್, ಇವಾಗ ಬಸ್ಸಾರು ಅದ್ರ ಕಾಂಬಿನೇಷನ್ ಆಗಿ ರಾಗಿ ಮುದ್ದೆ ರೆಡಿಯಾಗಿದೆ. ನನ್ನ ಮಗ ಕಾಯ್ಕೊಂಡು ಕೂತಿದ್ದ. ಸೊ ತಟ್ಟೆಲಿ ಹಿಡ್ಕೊಂಡು ರೆಡಿ ಇದ್ದಾನೆ ಊಟ ಮಾಡೋಕ್ಕೆ. ಓಕೆ ಬಾಯ್ ಫ್ರೆಂಡ್ಸ್.